ಅಪ್ಪಾಜಿ. ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರ ಕನಿಕರನ್ನು ಕರೆಸಿ ರಕ್ತದ ಮಡಿಯಲ್ಲಿ ನೇದಾಡಿಸಿ ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲ ಮಾಡಿದ ಆ ದುರುಳ ದುರಿಯೋ 99 ಮಂದಿ ಸಹೋದರರನ್ನು ಕತ್ತರಿಸಿ ರಕ್ತದ ಮಡಿಯಲ್ಲಿ ನೇದಾಡುತ್ತೇನೆ ಎಂದು ಹಣ್ಣು ನೀನು ನಿನ್ನ ಹತವಾಗಿ ಸಹೋದರರನ್ನು ನೀನು ಮೇಲೆ ಬಂದು ಏನಾಯಿತು? ಈ ಸೌಬಲ ರಾಜ ಶಕುನಿಯ ಮಾತುಗಳನ್ನ ಅಲ್ಲಗಳಿತ್ತಿರುವ ಅಧಮ ಮರುಳುಗಳೇ ಸತ್ತು ಏಕೀ ಕುಕ್ಷಿ ಬಗೆವ ಕುವಕ ಕಂಠದ ಕರ್ಕಶ ಕೇಕೆ. ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನ ಪ್ರಚೋದನೆಗೈಯುತ್ತಿರುವ ತಾಂಡವ ನೃತ್ಯ. ಭರತ ಖಂಡಕ್ಕೆ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಕಪಟ ತುತಿ ವಿದ್ಯ ವಿಷಾದಕ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪ. ನನ್ನ ವಂಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ದುರುಳ ದುರ್ಯೋಧನನೇ ಕೇಳು. ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತರನ್ನು ಈ ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನನಗೂ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದೇ ಒಂದು ಒಳಲೆ ನೀರು ಈ ನನ್ನ ಸಹೋದರರ ಹಸಿವು ನೀಗುತ್ತಿರಲಿಲ್ಲ. ದುರ್ಯೋಧನ ಹಸಿವು ನೀಗುತ್ತಿರಲಿಲ್ಲ. ಆಗ ಸಾಮೂಹಿಕವಾಗಿ ಈ ನನ್ನ ಸಹೋದರರೆಲ್ಲರೂ ಸೇರಿ ಅದನ್ನೆಲ್ಲ ನನ್ನೊಬ್ಬನಿಗೆ ಇಟ್ಟು ತಾವುಗಳು ಹಸಿವಿನ ಕ್ರಂದನದಿಂದ ನರಳಿ ಸತ್ತರು. ದುರ್ಯೋಧನ ನರಳಿ ಸತ್ತರು. ಅವರ ಮೃತದೇಹದ ಚಿರಶೂನ್ಯ ದೃಷ್ಟಿಯು ನನ್ನ ಸ್ತುತಿಪಟಲದಲ್ಲಳಿಯದೆ ಉಳಿದು ನಿರಂತರ ಜ್ವಾಲೆಯಿಂದ ಬೆಂದು ನೊಂದು ಕುಚ್ಚವಾಗಿರುವ ಈ ದೇಹವನ್ನು ಚಿತ್ರವಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತವೇ ಹೊರತು ಮತ್ತಾವ ಆಸೆ ಆಕಾಂಕ್ಷೆಗಳು ಎನಗಿಲ್ಲ ದುರ್ಯೋಧನ. ಮತ್ತಾವ ಆಸೆ ಆಕಾಂಕ್ಷೆಗಳು ಎನಗಿಲ್ಲ. ಅಂದು ನೀ ಸಹೃದಯ, ಇಂದು ಕಠೋರವಾಗಿದೆ. ಹಸಿವಿನಿಂದ ಸೆಳೆದು ನಿಂತ ಕಾಳ ಸರ್ಪವಾಗಿದ್ದೇನೆ. ಅಣ್ಣ, ಚಿನ್ನ ಮುಂಡಗಳಿಂದ
ದುರ್ವಿಧಿ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ, ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರನ್ನು ಸಮಸ್ತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಪಡೆದುಕೊಳ್ಳುತ್ತ ನಾನು ನಿನ್ನಂತೆಯೇ ರಾಜಸಿಂಹಾಸನವನ್ನೇರಿ ಶಕುನಿ ರಾಜ್ಯಭಾರ ಮಾಡಬಹುದಾಗಿತ್ತು, ಅದು ಸಹ ನಿನ್ನ ಕುಟಿಲ ಕುತಂತ್ರದಿಂದ ಸರ್ವನಾಶವಾಯಿತು. ಆದರೂ ಪರವಾಗಿಲ್ಲ, ಈ ನಿನ್ನ ಅಧಿಕಾರದ ದಾಹ ಎಷ್ಟು ದಿನ ಇರುವುದೋ? ಈ ಅಧಿಕಾರದ ಮದದಿಂದ ಕೊಬ್ಬಿ ಬೆರೆಯುವೇನೋ? ಈ ಅಧಿಕಾರ ನಿನಗಾಗಿ ಎಷ್ಟು ದಿನ ಇರುವುದು? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಟ ಕೈಯುವುದೇ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ? ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ವೀರನನ್ನುವ ಹಿಡಿದು ನಿಂತ ವೀರಪಾರ್ಥನ, ವೀರನನ್ನುವ ಹಿಡಿದು ನಿಂತ ವೀರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಜಡಿದತ್ತು ನಿಲ್ಲವನು ಭೀಮಸೇನನು, ಸಿಡಿದತ್ತು ನಿಲ್ಲುವನು ಭೀಮಸೇನನು. ತನ್ನ ಕಡೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲುವನು, ತನ್ನ ಕಡೆಯಿಂದ ನಿನ್ನ ತೊಡೆಯ ಕುಟ್ಟಿ ಕೊಲ್ಲುವನು. ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ? ಇದು ನನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ? ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ರೋಗಿ ನಾನು ನೋಡುವೆ, ಪಾಪಿ
ಅಂತೆಯೇ ನಾನು ಈಗ ನಿನ್ನಲ್ಲಿಯೇ ಸೇರಿಕೊಂಡು ಅಡಿ ಅಡಿಗೂ ಅಡ್ಡದಾರಿಯನ್ನೇ ಇಡಿಸುತ್ತಾ ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಅಂದು ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನಂಥ ಮೋಸಗಾರರನ್ನು ನಾಶ ಮಾಡದ ಹೊರತು ಈ ಶಕುನಿಗೆ ಎಲ್ಲಿಯ ನೆಮ್ಮದಿ, ಎಲ್ಲಿಯ ಶಾಂತಿ, ಎಲ್ಲಿಯ ಮನಃಶಾಂತಿ? ತಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ತಗ ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಅರಳಿದ ದಾಹ ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶ. ಅರಳಿದ ದಾಹ ಎಲ್ಲೆಲ್ಲ ಉಳಿಯುವುದೆಂದು ಕುರುವಂಶ. ತಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಸೋಲಿಸಿ ತಂದನು ಕುರುಪತಿ ನಮ್ಮನು ಹಸ್ತಿನವಲ್ಲಿಯ ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ತಂದನು ಕುರುಪತಿ ನಮ್ಮನು ಹಸ್ತಿನವಲ್ಲಿಯ ಸೆರೆಮನೆಯಲ್ಲಿಟ್ಟನು. ಅಣ್ಣದ ಮಂದಿರ ನೂರ್ವರು ನಾವು ನಮಗೊದಗಿವುದು ಸೆರೆಮನೆ ಸಾವು. ಅಣ್ಣದ ಮಂದಿರ ನೂರ್ವರು ನಾವು ನಮಗೊದಗಿವುದು ಸೆರೆಮನೆ ಸಾವು. ತಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ನೂರ್ವರಲೊಬ್ಬನ ಉಳಿದಿಯ ಈಗ ತೀರಿಸಲಂಚನ ಸಾಲವ ಬೇಗ. ನೂರ್ವರಲೊಬ್ಬನ ಉಳಿದಿಯ ಈಗ ತೀರಿಸಲಂಚನ ಸಾಲವ ಬೇಗ. ಎಮ್ಮರವಾಗಿದ ಎಂದೆಯ ಸೇಡು, ಎಮ್ಮರವಾಗಿದ ಎಂದೆಯ ಸೇಡು. ಸ್ಮಶಾನವೆನಿಪುತು ಕೌರವ ನಾಡು. ತಗ ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ತಗ ಕೌರವೇಶ್ವರ, ಈ ಕುರುಕ್ಷೇತ್ರದಲ್ಲಿ ನಡೆಯುವ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತಾಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನೀನಾಗಾಗಿ ಒಬ್ಬರು ನಿಟ್ಟುಸಿರುವರು ಬಿಡದಿಲ್ಲದ ಹಾಗೆ ಮಾಡದಿದ್ದರೆ ನಿನ್ನನ್ನು ಮಾಡಿ ನೇರವಾಗಿ ನಿನ್ನನ್ನು ನರಕದ ಮಾರ್ಗವನ್ನೇ ಇಳಿಸುವೆನು. ನೇರವಾಗಿ ನರಕದ ಮಾರ್ಗವನ್ನೇ ಇಳಿಸುವೆನು. ನೀನಾಗೆ ಯಾರಿಗೆ ಮಾವ ನರಕದ ಮಾರ್ಗ? ನೀನಾಗೆ ಶಕುನಿ. ಅಲ್ಲವಯ್ಯ, ನಿನಗೆ ಎಂದರೆ ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಅದರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರುಪ ಕೃತುವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದವನಲ್ಲವೇ? ಅದರಲ್ಲಿ ಶಕುನಿ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ಸುಯೋಧನನು ಅಸಹಾಯ ಸೂರ್ಯನು
ಜ್ಞಾತಿ ಹಿಂಸೆ, ಶ್ವೇತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಪರಿಪರಿಯಾಗಿ ಹೇಳಿದನು. ಹೋದರೆ ಅವನ ಮಾತನ್ನು ನಾನು ನಿರಾಕರಿಸಿದೆನು ಮಾವ. ನನ್ನ ಮಗುವೆ, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಬಿಡು ದುರ್ಯೋಧನ. ಅಗ್ರಜ, ಸೋದರ, ದುರಾಜ್ಞದಲ್ಲಿ ದುರಾತ್ಮಕರ ಪಡದಾರಿ ದುರಾಜ್ಞದಲ್ಲಿ ದುರಾತ್ಮಕರ ಪಡದಾರಿ ಅಖಂಡ ಪದ ಪ್ರಚಂಡ ಭೀಮನ ಅಖಂಡ ಪಡೆದ ಕಂಡ ಭೀಮನ ರುಂಡವ ತುಡಿದು ಚಂಡನಾಡಿ ಜಗತ್ತಾಗಿ ಬಿಡುವೆ ಗುಂಡ ಸಿಡಿದು ಚಂಡನಾಡಿ ಹೊರತ್ತಿಳಿ ಬಿಡುವನು ದುರಾಗ್ರದಲ್ಲಿ ದುರಾತ್ಮಕರ ಪಡದಾರಿ ಸೀಲ್ವೆ ಅಗ್ರಜ, ಆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಪ್ರವೇಶಿಸಿರುವ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಅಗ್ರಜಾನ್ವಿತಕ್ಕೆ ಆಯದು ನಂದನನು ಅಗ್ರಜಾನ್ವಿತಕ್ಕೆ ಆಯದು ನಂದನನು ಪರಿಗ್ರಾನ್ವಿತ ವಿದುರನ ಘನ ಕುಟೀರಗೆ ಪೋಯಿರ್ಪನೈ ಸಹಿಸದ ಸದಳವೋ ಅಗ್ರಜ ಅಗ್ರಜ ಸಹೋದರ, ಹಾಗೂ ದರ್ಪಿತನಾದ ಗೋಪಾಲನು ರಾಜ ಪ್ರಶಾಸನವನ್ನು ದಾಟಿ ಆ ವಿದುರನ ಮುರುಕು ಕುಟೀರವನ್ನು ಸೇರಿರುವನು. ಎಂತಹ ಅವಹೇಳನವನ್ನ, ಎಂತಹ ಅವಹೇಳನ! ಇದು ಅವಹೇಳನವಲ್ಲ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತನು ಮತ್ತಾರಿರುವನು? ಈ ದಿನ ಭಕ್ತನ ಸತ್ಕಾರವನ್ನು ಪರಿಗ್ರಹಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂದ ಭೀಮನ ಗುಂಡಿಗಳ ಚಂಡಾಳದ ಹೊರತು ಎಲ್ಲಿಯುವುದು ಅಂದ ಶಾಂತಿ, ಎಲ್ಲಿಯುವುದು? ಇಂತಹ ಸಮಯದಲ್ಲಿ ಸತ್ಕಾರವಂತ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಹೇಳಿ ಪಾಂಡವರಕು ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯರ ಗಲ್ಲನ ಮರ್ಮವ ಪರಿಯದ ಏತಕ್ಕೆ ಈ ಪರಿವೆ. ನಲ್ಲಯರ ಗಲ್ಲನ ಮರ್ಮವ ಪರಿಯದ ಏತಕ್ಕೆ ಪರಿವೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನಮಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ನೋಡಿದೆಯಾ ಮಾವ, ಒಂದೊಂದು ಸಾರಿ ಈ ನನ್ನ ಸೋದರನನ್ನು ಸಮಾಧಾನ ಪಡಿಸಲು ನನ್ನಿಂದಲೂ
ಶಾಂತಿಗಾಗಿ ಒಪ್ಪು. ಕೃಷ್ಣನು ಶಾಂತಿಗಾಗಿ ನಿನ್ನ ಅರಮನೆಗೆ ಬಂದವನಲ್ಲ ಕೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಕೇವಲ ಆ ದಾಸಿ ಪುತ್ರ ವಿದುರ ಕುಟೀರವನ್ನು ಸೇರುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಈ ಭಕ್ತಿ ವೈರಾಗ್ಯಗಳಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ನನ್ನ ಮಗುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದೇಶವೇಕೆ ಸಕುರೆ? ಹಾಗೆ ಕೇಳಿದರಲ್ಲವೇ ನನ್ನ ಸೋದರಳಿಯ, ಕೃಷ್ಣನಿಗೂ ನನಗೂ ಇರುವ ದ್ವೇಷದ ಬಗ್ಗೆ ಹೇಳುವುದು. ಈಗ ಆ ದ್ವೇಷದ ಬಗ್ಗೆ ಹೇಳುವೆನು ಕೇಳು. ಕೃಷ್ಣನೊಬ್ಬ ಕಪಟಿ, ನಾರಿಚೋರ, ನಯವಂಚಕ. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಜಯದ್ರುಪ, ಕೃತುವರ್ಮ್ಯಾದಿಗಳು, ಜಲಾಶಂದ ಇವರು ನಿನಗೆ ಎಂಥ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರೇ ಆಗಿದ್ದರು ಸಗುರಿ. ಅವರನ್ನು ಕಾರಣವಿಲ್ಲದೆ ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ತನ್ನ ಸಹೋದರರನ್ನು ಸುನಾಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡನು. ಇಂಥವನಿಗೆ ಮನ್ನಣೆಯೇ ನನ್ನ ಮಗುವೆ. ಹೋಗಾದರೆ ನನ್ನನ್ನೇಕೆ ಆ ದಿನ ದೋರ್ಗೆ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ನಮಗೆ ಅನುಚಿತವೇ? ಅದಕ್ಕೊಂದು ಉದ್ದೇಶವಿತ್ತು ನನ್ನ ಮಗುವೆ. ಏನು ಉದ್ದೇಶ ಮಾವ? ವಿಷದ ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ನನ್ನ ಸೋದರಳಿಯ? ಬಲೆ ಬಲೆ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮುಖ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ನನ್ನ ಮಗುವೆ. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ನಿನಗೊದಗಿತ್ತು ನನ್ನ ಮಗುವೆ. ಆದರೆ ಆ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು. ಕೃಷ್ಣನೇನಾದರೂ ಪಕ್ಷ ಸಮೇತವಾಗಿ ನಿನ್ನ ಪಕ್ಷವನ್ನು ಸೇರಿದರೆ ನನಗೆ ನೀನು ಬೇಡ, ನಿನ್ನ ಪಕ್ಷ ಮಾತ್ರ ಬೇಕು ಅಂತೂ ನಿಶ್ಚಂಕೋಶವಾಗಿ ಹೇಳಿಬಿಡು ನನ್ನ ಮಗುವೆ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ದೇಶದಿಂದ ಆ ಪಾಂಡವರನ್ನು ವಂಚಿಸಬೇಕಾವುದಲ್ಲ ಮಾವ. ಪಾಪ ಪುಣ್ಯ ಧರ್ಮ ಕರ್ಮ, ಪಾಪ ಪುಣ್ಯಗಳ ವಿಮರ್ಶೆ ಎಲ್ಲಿ ತಿಳಿದೆ ನನ್ನ ಸೋದರಳಿಯ? ಕೃಷ್ಣನು ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಏನೇ ಆದರೂ ನೀನು ಸಂಧಾನಕ್ಕೆ ಸಮ್ಮತಿ ಕೊಟ್ಟಿದ್ದೆ ಆದರೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲಯ್ಯ ಅಲ್ಲಯ್ಯ, ಪಾಂಡವರು ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದು ಎಂದರೇನಯ್ಯ? ಸಾಧ್ಯವಿಲ್ಲ ಮಾವ. ಅನುಭಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಂಚನದಲ್ಲಿಡುವುದು ಉಚಿತವಲ್ಲ ನನ್ನ ಮಗುವೆ. ಪಾಂಡವರಿಗೆ ರಾಜ್ಯ ಏನಾರು ಬೇಕಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಯಾಕಯ್ಯ ಈ ದೈನ್ಯ ವೃತ್ತಿ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಮಲ ರಾಜ. ಆರು ಎದುರಿಸಬಲ್ಲವರು
ನಿನ್ನ ಪ್ರತಿಮನ ಮಳೆಗೆ ಸಿಕ್ಕಿ ಈ ಕುರು ಸಾಮ್ರಾಜ್ಯವೇ ಒಚ್ಚಿ ಹೋದರೂ ಸರಿಯೇ ಆಗಿ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲು ಒಪ್ಪುವುದಿಲ್ಲ ಮಾವ, ಒಪ್ಪುವುದಿಲ್ಲ. ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲಯ್ಯ, ಸಂಧಿ ಸಂಧಿ ನೆಪದ ಬಾರಿ ಬಾರಿಗೂ ಸಂಧಿಯ ನೆಪವನ್ನೊಡ್ಡಿ ಬರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಒಲೆ ಮಾವ, ಆಗಲೇಬೇಕು, ಆಗಲೇಬೇಕು. ನನ್ನ ಮಗುವೆ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ನನ್ನ ಮಗುವೆ. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯ ವಿಜ್ಞಾಪಿಸಿಕೊಳ್ಳುವೆನು ಇವನನ್ನು ಬಂಡಿ. ನನ್ನ ಮಗುವೆ, ಯಥಾ ಸಮಯ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ಆ ನಿನ್ನ ಸಲಹೆ ಹೊರತಾಗಿ ಈ ಸುಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ನಡೆ ಕೌರವೇಶ್ವರ, ನಡೆ, ನಡೆ, ಕೌರವೇಶ್ವರ. ಓಡಿಸುವೆನು ನಿನ್ನ ತೊಡೆ. ನಾನೇನು ನಿನ್ನ ಹಿತೈಷಿ ಎಂದುಕೊಂಡೇನೋ? ಎಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅಂದಿಗೆ ಅದು ಕಾಗವಟ್ಟ ಗೂಡಾಯಿತು, ಮಾರಿವತ್ತ ಬೀಡಾಯಿತು. ಈ ಸತ ಸೋದರ ಶಕುನಿಯ ಮಾತಿನ ಅರ್ಥವನ್ನೇ ತಿಳಿಯದ ಮೂಡ ಸಾ ಎಂದರೆ ಸತ್ಯ ಪ್ರಧಾನರಾದ, ಕೂ ಎಂದರೆ ಈ ನಿನ್ನ ಕುರುವಂಶವನ್ನೇ, ಈ ಎಂದರೆ ನಿನ್ನಿಂದಲೇ ಸರ್ವನಾಶ ಮಾಡಿರುವವನೇ ಈ ಶಕುನಿ. ಅಧಿಕಾರ ಇದೆ ಅಂತ ಕೊಬ್ಬಿ ಮೆರೆಯುತ್ತಿರುವೇನೋ? ಮೆರಿಯೋ, ಮೆರಿ. ನಿನಗೆ ಈ ಪಾಂಡವರ ಮೇಲಿನ ಹಗೆತನವನ್ನು ಹೆಚ್ಚಿಸುತ್ತ ಆ ಭೀಮನ ದಂಡದಿಂದ ನಿನ್ನ ತೊಡೆಯನ್ನು ಮುರಿಸಿ ನಿನ್ನನ್ನು ನೇರವಾಗಿ ನರಕದಕ್ಕೆ ಕಳಿಸುವೆನು. ನಿನ್ನ ಸತಿಯು ಭಾನುಮತಿಯು ಮುಂಡೆಗೆದರಿ ಮಂಡೆಯಾಗುವುದನ್ನು ನಾನು ಕಣ್ಣಾರ ನೋಡುವೆನು, ಕಣ್ಣಾರ ನೋಡುವೆನು. ರಣಭೂಮಿಯಲ್ಲಿ ರಣಹದ್ದುಗಳು ನಿಮ್ಮ ಮಾಂಸವನ್ನು ಕಿತ್ತು ತಿನ್ನುವುದನ್ನು ಈ ನನ್ನ 2 ಕಣ್ಣುಗಳಿಂದ ನೋಡುವೆನು. ಈ ಶಕುನಿಯ ಕೃತಿ ಮದದ ವಿಷದ ಮಳೆಗೆ ಈ ಕುರು ಸಾಮ್ರಾಜ್ಯವೇ ನಿಮ್ಮಪ್ಪನಿಗೆ ಕಣ್ಣೇ ಕುರುಡಾದರು, ನಿನಗೆ ಬುದ್ಧಿಯೇ ಕುರುಡಲ್ಲೋ? ಎಂದಿಗೆ ಈ ಕುರು ಸಾಮ್ರಾಜ್ಯ ಕೊಚ್ಚುವಾಗುವುದು ಆ ದಿನ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ 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 ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ.
ಪರಮಾತ್ಮ ಪರಮಾತ್ಮ ಸಕಲ ಜೀವಿಗಳಿಗೂ ಆಧಾರನು ಕರ್ತನೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ರಾಜಸಭೆಗೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ. ಇದು ಪರಮಾತ್ಮನು ಬರುವ ತನಕ ಈ ಗೋಮಾತೆ ಕ್ಷೀರದಿಂದಲೇ ಜೀವವನ್ನು ಜ್ಞಾಪಿಸಿಕೊಳ್ಳುವೆನು. ಗೋವಿಂದ ನನಗೆ ಅರ್ಪಿತವಾಗಲಿ, ಅರ್ಪಿತವಾಗಲಿ ತಂದೆ, ಅರ್ಪಿತವಾಗಲಿ. ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತರ ಮೊರೆ ಹಾಲಿಸಿ. ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಹರಿ ಭಕ್ತರ ಮೊರೆ ಹಾಲಿಸಿ. ಶೌರ್ಯ ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಾಸುದೇವ ಬಾಲ. ವರಗುಣಶೀಲ ವಾಸುದೇವ ಬಾಲ ಬಣ್ಣಿಸಲವುದೇ ನಿನ್ನಯ ಲೀಲಾ. ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀಲ ಜಲೋಚನ ದರುಶನ ಮಾಲ. ನೀಲ ಜಲೋಚನ ದರುಶನ ಮಾಲ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆ ಹಾಲಿಸಿ. ಶೌರ್ಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ ಕೃಷ್ಣ ಪರಮಾತ್ಮ. ಪರಮಾತ್ಮ ಧನ್ಯನಾದೆ, ಪರಮಾತ್ಮ ಧನ್ಯನಾದೆ. ಇದು ಪ್ರಥಮ ವಂದನವಯ್ಯ. ಪರಮಾತ್ಮ ಧನ್ಯನಾದೆ, ಪರಮಾತ್ಮ ಧನ್ಯನಾದೆ. ಪರಮಾತ್ಮ ಪರಮಾತ್ಮ ಕುಶಲವೇ? ಬೆಳಗಿದೆಯ ಮನ ಮಂದಿರದೇ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೇ. ಅರಸಿದೆಯ ಅಂಧಕಾರ ಮನದೇ. ಅರಸಿದೆಯ ಅಂಧಕಾರ
ಬಾಲಕೆಡಲೊಳು ಲೀಲೆಯಿಂದ ಆಡಿದ ಲೋಲಲೋಚನೆ ಬಂದೆಯ ತಂದೆ ಬಾಲಕೆಡಲೊಳು ಲೀಲೆಯಿಂದ ಆಡಿದ ಲೋಲಲೋಚನೆ ಬಂದೆಯ ಸ್ವಾಮಿ ಕಡುಶಿಲೆಯಾದ ಜಡಲ ಕಣ್ಣರು ಹರಿಯೇ ಪರಮಾತ್ಮ ಕಡುಶಿಲೆಯಾದ ಜಡಲ ಕಣ್ಣರು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಬೆಳಗಿದೆಯ ಮನ ಮಂದಿರದೆ ಅರಸಿದೆಯ ಅಂಧಕಾರ ಮನೆಗೆ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಪರಮಾತ್ಮ ನಿನ್ನ ದರ್ಶನ ಭಾಗ್ಯದಿಂದ ಈ ಕುಟೀರವು ಪಾವನವಾಯಿತು. ನಾನು ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಇದರ ಪರಮಾತ್ಮ ಆಗಿರಲಿ. ನಾನು ಬಹಳ ದೂರದಿಂದ ಮಾರ್ಗಾಯಾಸವಾಗಿ ಬೆಳೆದು ಬಂದಿರುವೆನು. ನನಗೆ ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ನೀಡಬಲ್ಲೆ ಪರಮಾತ್ಮ. ಸಕಲ ಜೀವಿಗಳನ್ನು ಆಧರಿಸುತ್ತಿರುವ ನೀನು ಉದರದಲ್ಲಿ ಇಟ್ಟುಕೊಂಡು ನಾನು ಏನು ತಾನೇ ಕೊಡಬಲ್ಲೆ ಪರಮಾತ್ಮ. ಇದರ ಸದಾ ನೀನು ನನ್ನನ್ನು ನೆನೆಸುತ್ತಾ ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನು ತ್ಯಾಗ ಮಾಡಿ 40 ವರ್ಷಗಳಿಂದ ಈ ಕುಟೀರದಲ್ಲಿಯೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದ ಆಹಾರ ಪದಾರ್ಥಗಳೆಲ್ಲವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯದೇ ವಿದುರ. ಪರಮಾತ್ಮ ಅದರಲ್ಲಿ ನಾನು ಬಹಳ ದೂರದಿಂದ ಮಾರ್ಗಾಯಾಸವಾಗಿ ಬೆಳೆಯಲು ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ ಗೋಮಾತೆ ಕ್ಷೀರವಲ್ಲದೆ ಪಡವಿಯ ಭಕ್ತ ಶಿರೋಮಣಿ ಪರಮಾತ್ಮ ಪಡವಿಯ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ ಬಿಡೋ ಬಿಡೋ ಬಲ್ಲೆ ನಿನ್ನಯ ಮನವ. ಇದರ ಪರಮಾತ್ಮ ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಪರಮಾತ್ಮ ಪರಮಾತ್ಮ ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಇದರ ಸರ್ವತ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನು ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಲ್ಲಿ ಜೀವಿಸುತ್ತಿರುವ ನಿನ್ನ ಭಕ್ತಿಯೂ ನನಗೆ ತಿಳಿಯಿದೆ. ಅದಿರಲಿ, ಏನಾದರೂ ಆಹಾರವಿದ್ದರೆ ನನಗೆ ಕೊಡುವಿದುರ? ಪರಮಾತ್ಮ ಗೋಮಾತೆ ಕ್ಷೀರವಲ್ಲದೆ ಇದ್ದ ಗೋಮಾತೆ ಕ್ಷೀರವನ್ನು ನಿಮ್ಮ ಗರ್ಭಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನಲ್ಲ ಪರಮಾತ್ಮ. ಪರಮಾತ್ಮ ಈ ದೇವೇ ನಿನ್ನದಾಗಿರುವಾಗ ನಾನು ಏನು ತಾನೇ ಕೊಡಬಲ್ಲೆ ಪರಮಾತ್ಮ. ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅಮೃತ ಸಮಾನವಾದ ಅವಲಕ್ಕಿ ಸಾರವು ಇನ್ನೂ ನನ್ನ ನೆನಪಿನಲ್ಲಿರುವುದು. ಅದು ಅಲ್ಲದೆ
ನಾನು ರಾಮನ ಅವತಾರದಲ್ಲಿದ್ದಾಗ ಸಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ನನಗಾಗಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಇನ್ನೂ ನನ್ನ ಜ್ಞಾಪಕಕ್ಕೆ ಬರುತ್ತಿರುವುದು. ವಿದುರ, ಪರಮಾತ್ಮ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತಿ ಉತ್ತಮವಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡು ನೋಡೋಣ. ಪರಮಾತ್ಮ, ಇದು ತೆಗೆದುಕೊಳ್ಳಿ ಪರಮಾತ್ಮ. ಕೊಡು ವಿದುರ. ಭಕ್ತ ಶಿರೋಮಣಿ, ಪಾತ್ರೆ ತಳಭಾಗದಲ್ಲಿ ಹಾಲನ್ನು ಬಚ್ಚಿಟ್ಟುಕೊಂಡು ಇಲ್ಲವೆಂದು ಹೇಳುತ್ತಿರುವೆಯಾ? ಶಿವ ಪರಮಾತ್ಮ, ಇದರಿಂದ ತಮ್ಮ ತುದಿನ ಹಲಿಗೆಯೂ ಒಣಗೋದಿಲ್ಲ ಪರಮಾತ್ಮ. ನೆನೆಯುವುದಿಲ್ಲವಲ್ಲ ಏಕೆ ಪರಮಾತ್ಮ? ನೆನೆಯುವುದಿಲ್ಲ? ಇದೋ ನೋಡುವಿದುರ. ಪರಮಾತ್ಮ, ವಿದುರ, ಪರಮಾತ್ಮ, ಅಲ್ಲಿ ನೋಡುವಿದುರ. ನವಸಾಗರಲ್ಲಿ ಮುಖ್ಯಾಂಶವಾದ ಭಕ್ತಿ ಸಾಗರವು ಕ್ಷೀರ ಸಮುದ್ರವಾಗಿ ಉಕ್ಕಿ ಹರಿಯುತ್ತಿರುವುದು ಅದೋ ಅಲ್ಲಿ ನೋಡುವಿದುರ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಸಾಗರಾಶಯನ ಶಿರ ಸಾಗರಾಶಯನ ಪರಮಾತ್ಮ, ಸಾಗರಾಶಯನ ಶಿರ ಸಾಗರಾಶಯನ ಕರುಣೇದರ ಕರುಣಾಕರ ಪಾಲಿಸಿ ಶ್ರೀಧರ ಸಾಗರಾಶಯನ ಶಿರ ಸಾಗರಾಶಯನ ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೇಹವು ಬಲು ಹಮರ. ಪರಮಾತ್ಮ, ವಾಮನ ರೂಪದ ಬಲಿಹರ ನಿನ್ನ ನಾಮವಿದೇಹವು ಬಲು ಹಮರ. ವಾಮನರಳು ನೀ ಕರುಣೆಯ ತೋರಿ, ವಾಮರರಳು ನೀ ಕರುಣೆಯ ತೋರಿ ತಾಮಸಗೈದ ದಾಮೋದರ. ತಾಮಸಗೈದ ದಾಮೋದರ ಸಾಗರಾಶಯನ ಶಿರ ಸಾಗರಾಶಯನ ಸಾಗರಾಶಯನ ಶಿರ ಸಾಗರಾಶಯನ ಕೃಷ್ಣ. ಪರಮಾತ್ಮ, ಕ್ಷೀರಶಯನಾದ ಸಾಗರನಾದ ನೀನು ನನ್ನನ್ನು ಕೃತನ್ನಾಗಿ ಮಾಡಿದೆ ಪರಮಾತ್ಮ, ಕೃತನ್ನಾಗಿ ಮಾಡಿದೆ. ನಿಮ್ಮನ್ನು ಪಡೆದ ವಾಸುದೇವ ದೇವಿಕೆಯರೇ ಧನ್ಯರಲ್ಲವೇ ಪರಮಾತ್ಮ. ತಂದೆ, ತಾವು ದಯಮಾಡಿಸಿದ ಕಾರಣವು ತಿಳಿಯಬಹುದೇ ಪರಮಾತ್ಮ? ವಿದುರ, ಈ ದಿನ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯ ಮನೆಗೆ ಹೋಗಿ ಅಲ್ಲೊಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಅನಂತರ ನಾನು ಆ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯು ನಡೆಯುವುದು. ನೀನು ಸಹ ನೋಡಿಕೊಂಡು ಬರುವಂತೆ ನನ್ನ ಸಂಗಡ ಬಾ ಕರ್ಣ. ಆದರೆ ನಾನು ಮರೆತಿದ್ದೇನು, ನೀನು ಬರುವಾಗ ಅಲ್ಲಿಗೆ ಧನುರ್ಧಾರಿಯಾಗಿ ನೀನು ಭಾವಿದುರ. ಆಗ್ನೇ ಪರಮಾತ್ಮ, ಹಾಗೆ ಆಗಲಿ ಪರಮಾತ್ಮ, ನಿಮ್ಮ ಇಚ್ಛೆ ಅಂತಾಗಲಿ. ಸರ್ಪಲಕ್ಷಣದ ಸಪ್ಪದೆಡೆಯಲ್ಲಿ ಸೆಲಸಾಡಿ
ಕುಶಲವೇ? ಮೊಂಡ ಭೀಮನ ಗುಂಡಿಗೆಯನ್ನು ಚೆಂಡಾಡಿ ಗುಂಡಿಗೆಯ ರಕ್ತವನ್ನೀರಲು ಚಿತ್ತವಿರುವ ಎನ್ನನುಜದು ಶಾಸನ ಬೆದರು ಬಿದ್ದ ಎದುರಾಳಿಗಳ ಒಟ್ಟಿಗೆಯನ್ನು ಕಿತ್ತೆಸೆದು ಸೊಕ್ಕನ್ನೊಳಗಿಸುವ ಸಿಂಧು ರಾಜ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಗೌರವದನಸ್ಸೆಂಬ ತನುವು ಪಡೆದ ಎನ್ನಾಪ್ತ ಮಿತ್ರ ಕರ್ಣ ಅನುಭವ ರಾಜಭಕ್ತಿ ಉಪಯುಕ್ತ ಕಾಲಕ್ಕೆ ಸೂಕ್ತ ಸಲಹೆಯನ್ನು ಕೊಡುವ ಎನ್ನ ಮಾರ್ಗದರ್ಶಕ ಮಾವ ನಿಮ್ಮೆಲ್ಲರನ್ನು ಪಡೆದ ನನ್ನ ವೈಭವ ಚಲನ ಮೆರುಗು ಚಲನ ಮೆರುಗು ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿದ್ದವರ ಧೈರ್ಯವು ಎಷ್ಟರ ಹೊಟ್ಟಿಗೆ ಹೆಚ್ಚಿರುವುದು ನೋಡಿದಿರಾ? ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಕೊಡದೆ ಹೋದರೆ ಯುದ್ಧವು ಶುದ್ಧವಲ್ಲವೇ? ಬಾಬಾ, ಹೋರಾಟವೇ ನಾಡಿಗಿರುವ
ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣ ಮುಂದೆ ಬೆಳೆದ ನನಗೇಕೆ ಅದರ ಚಿಂತೆ? ಪ್ರಭುಗಳು ದೇವಾಲಯ ಯತ್ನಾಪರೇಶ್ವರ ದ್ವಾರಕಾಧೀಶ್ವರ ಪುರುಷೋತ್ತಮ ವೃತ್ತಿರು ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ನನ್ನ ಹುಟ್ಟುಗಳ ಕನಿಸಾರವಾಗಿ ಪುತ್ರ ವಿದುರನ ಮನೆಯನ್ನು ಅಂತ್ಕನಂತೆ ಹೇಗೆ ಭೀಷ್ಮ ದ್ರೋಣಾದಿಗಳ ಮನೆಯಲ್ಲಿಲ್ಲವೇ? ಅಲ್ಲಿಗೆ ಬೇಕಾದರೂ ಹೋಗಬಹುದಾಯಿತು. ಎಷ್ಟೇ ಆಗಲಿ ನಲ್ಲೆಯರ ನಲ್ಲ ಆದಿಗ ಮಲ್ಲ ತಿಳುವಳಿಕೆ ಅಂತೂ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಾನೆ ಹೊರತು ನಿನ್ನಲ್ಲಿ ಆಲೋಚನೆಗಲ್ಲ. ಈ ಸಿರಿ ಸಂಪತ್ತು ಯಾರಿಗೂ ಶಾಶ್ವತವಲ್ಲ ಸುಯೋಧನ. ಎಲ್ಲವೋ ವಿದುರ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವೇ ಹಿರಿಯವನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಬಾಲಿಯ ಬಂದಂತೆ ಒದರುತ್ತಿರುವೆಯ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರೋ? ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ ಸುಯೋಧನ. ನಮ್ಮನ್ನೇ ಜರಿಯುವಂತಾಯಿತೆ. ಅಣ್ಣನ ಮಾತಿನಂತೆ ಹೊರ ನಡೆದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು ಎಚ್ಚರಿಕೆ. ಕೆಲವೋ ಪಾಪಿಗಳೇ, ಇಷ್ಟೊಂದು ಅವಮಾನವೇ? ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ನಿಮ್ಮನ್ನು ರಕ್ಷಿಸಲಿಟ್ಟಂತ ಈ ಧನುಸ್ಸನ್ನು ಈಗಲೇ ಮೃದು ಬಿಸಾಡುವುದು.
ಪ್ರಮಾದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯರಾದ ವಿದುರನ್ನು ಅಪಾಸಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರ ಮಾಶ್ಯರು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದಾರೆ. ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸಲು ಯಾರಿಂದ ಸಾಧ್ಯ ಮಿತ್ರ? ಕರ್ಣ,